ಈ ದಾಸವಾಳ ಹೂವನ್ನೊಮ್ಮೆ ನೋಡಿ. ಸಾಮಾನ್ಯವಾಗಿ ನಾವು ನೋಡೋ ದಾಸವಾಳಕ್ಕಿಂತ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಅದು ಬರೋಬ್ಬರಿ 15 ಸೆಂಟಿಮೀಟರ್ಗಿಂತನೂ ಜಾಸ್ತಿನೇ ಇದೆ ನೋಡಿ. ಇಷ್ಟು ಜಾಸ್ತಿನೇ ಇದೆ, ಅಷ್ಟು ದೊಡ್ಡ ಹೂ. ಇಷ್ಟೊಂದು ದೊಡ್ಡ ಹೂ ಬರೋದಕ್ಕೆ ನಾನೇನು ತುಂಬ ಕಾಸ್ಟ್ಲಿಯಾಗಿರುವ ಗೊಬ್ಬರ ಕೊಟ್ಟಿಲ್ಲ. ನಾನು ಕೊಟ್ಟಿರೋದು ಒಂದು ಸೀಕ್ರೆಟ್ ಗೊಬ್ಬರ. ಅದ್ರ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಆದರೆ ಆ ಗೊಬ್ಬರ ಕೂಡ ಅತೀ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತಯಾರಿಸಿ ಕೊಡುವಂಥದ್ದು. ಇಷ್ಟು ದೊಡ್ಡ ಹೂವನ್ನು ಪಡೆಯೋದಕ್ಕೆ ಗೊಬ್ಬರದ ಜೊತೆಗೆ ನೀರು, ಬಿಸಿಲು, ಮಣ್ಣು ಮತ್ತು ಗಿಡದ ಆರೈಕೆ ಕೂಡ ಮುಖ್ಯ. ನಾನು ಯಾವ ಗೊಬ್ಬರನ ಕೊಟ್ಟಿದ್ದೀನಿ, ಹೇಗೆ ಕೊಟ್ಟಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಯಾವಾಗಲೂ ಗಿಡಗಳ ಬಗ್ಗೆನೇ ವಿಡಿಯೋಸ್ ಬರ್ತಾ ಇರುತ್ತೆ. ಒಳ್ಳೆ ಉಪಯೋಗ ಆಗುವಂತಹ ಗಾರ್ಡನಿಂಗ್ ಕಂಟೆಂಟನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಚಾನೆಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ದಾಸವಾಳ ಗಿಡ ಅಂತಂದರೆ ಅದೊಂದು ಹೆವಿ ಫೀಡರ್ ಪ್ಲ್ಯಾಂಟ್. ಹಾಗಂತ ಜಾಸ್ತಿ ಗೊಬ್ಬರವನ್ನು ಕೊಡಬೇಕು ಅಂತ ಅರ್ಥ ಅಲ್ಲ. ಸಾಕಷ್ಟು ಪೋಷಕಾಂಶಗಳನ್ನು ಬಳಸ್ಕೊಳ್ಳುವಂತಹ ಗಿಡ ಅಂತ ಹೇಳಿ. ಜಾಸ್ತಿ ಗೊಬ್ಬರ ಕೊಟ್ಟ ತಕ್ಷಣ ದೊಡ್ಡ ದೊಡ್ಡ ಹೂ ಬಿಡುತ್ತೆ, ಜಾಸ್ತಿ ಮೊಗ್ಗಾಗುತ್ತೆ, ಜಾಸ್ತಿ ಹೂ ಬಿಡುತ್ತೆ ಅನ್ನೋದು ರಾಂಗ್. ಗೊಬ್ಬರ ಜಾಸ್ತಿ ಕೊಟ್ಟರೆ ಗಿಡದ ಬೇರು ಸುಟ್ಟು ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರ ಬದಲಿಗೆ ಸರಿಯಾದ ಗೊಬ್ಬರ ಕೊಡಬೇಕು. ಹಾಗಾದರೆ ಆ ಗೊಬ್ಬರ ಯಾವುದು, ಅದನ್ನು ಹೇಗೆ ಕೊಡಬೇಕು, ಹೇಗೆ ತಯಾರಿಸಬೇಕು ಮನೆಯಲ್ಲೇ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೊಬ್ಬರದ ಜೊತೆಗೆ ಹೂ ದೊಡ್ಡ ಸೈಜ್ನಲ್ಲಿ ಬರೋದಕ್ಕೆ ಮುಖ್ಯವಾಗಿರುವ ಇತರ 3 ಅಂಶಗಳ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ. ಓಕೆ, ಮೊದಲಿಗೆ ನಾನಿಲ್ಲಿ ನಮ್ಮ ಗಾರ್ಡನಿನ ಎಲ್ಲ ಕೆಲಸಗಳಿಗೆ ಬಳಸುವಂತಹ ಬಕೆಟನ್ನು ತೆಗೆದಿಟ್ಕೊಂಡಿದ್ದೀನಿ. ಸೆಗಣಿ ನೀರನ್ನು ಕೊಡೋದಕ್ಕೆ ಎಲ್ಲದಕ್ಕೂ ಸಹ ನಾವು ಇದೇ ಬಕೆಟನ್ನು ಯೂಸ್ ಮಾಡೋದು. ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸಿದ್ದಕ್ಕೆ, ಇದನ್ನು ಗೊಬ್ಬರ ತಯಾರಿಸಿದ್ದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನಿವಾಗ 2 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು 3-4 ವಸ್ತುಗಳ ಮಿಶ್ರಣದಿಂದ ಒಂದು ಪವರ್ಫುಲ್ ಫ್ಲವರ್ ಬೂಸ್ಟರ್ ಲಿಕ್ವಿಡ್ನ ನಾವಿಲ್ಲಿ ತಯಾರಿಸ್ತಾ ಇರೋದು. ಮೊದಲಿಗೆ ನಿಮಗೆಲ್ಲ ಗೊತ್ತಿರುತ್ತೆ, ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಪೊಟ್ಯಾಷಿಯಮ್ ಇರುತ್ತೆ. ಇದು ಹೂವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡೋದಕ್ಕೆ, ಜೊತೆಗೆ ಹೂವು ಒಳ್ಳೆಯ ಬಣ್ಣದಲ್ಲಿ ಮತ್ತು ದೊಡ್ಡ ಸೈಜ್ನಲ್ಲಿ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವಿಲ್ಲಿ ಬಳಸೋ ಪ್ರತಿ ಇಂಗ್ರೀಡಿಯೆಂಟ್ಸ್ ಕೂಡ ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್ ಆಗಿ ಲಿಕ್ವಿಡ್ ತಯಾರಿಸೋದು. ನಾನು ಇಲ್ಲಿ ಒಂದು 3-4 ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಇಷ್ಟೇ ಪ್ರಮಾಣ ಅಂತ ಏನೂ ಇಲ್ಲ, ಒಂಚೂರು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ನೆಕ್ಸ್ಟು ನಾನು ತೊಗೊಳ್ತಾ ಇರೋದು ಟೀ ಮಾಡಿ ಒಣಗಿಸಿ ಇಟ್ಕೊಂಡಿರಿದಂತಹ ಟೀ ಪೌಡರ್. ಇದನ್ನು ಟೀ ಮಾಡಿದ ನಂತರ 3-4 ಸರಿ ಸಕ್ಕರೆ ಮತ್ತು ಹಾಲಿನ ಅಂಶ ಹೋಗುವ ಹಾಗೆ ವಾಶ್ ಮಾಡಿಕೊಂಡು ಆಮೇಲೆ ಒಣಗಿಸಿಟ್ಟಿದ್ದೀನಿ. ಅದು ನಿಮ್ಮ ಹತ್ರ ಫ್ರೆಶ್ ಆಗಿ ಹಸಿದೇ ಇದೆ ಅಂದರೆ ಅದನ್ನು ಸಹ ಬಳಸ್ಕೊಳ್ಬಹುದು, ಒಣಗಿರಬೇಕು ಅಂತಲೇ ಏನಿಲ್ಲ. ಅದನ್ನು 2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅಂದಾಜಿಗೆ. ಇದರಲ್ಲಿರುವ ಅಸಿಡಿಕ್ ಅಂಶ ದಾಸವಾಳ ಗಿಡಗಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ದಾಸವಾಳ ಗಿಡಗಳು ಹೆಚ್ಚು ಅಸಿಡಿಕ್ ಸಾಯಿಲ್ನ ಇಷ್ಟಪಡುತ್ತೆ. ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕೊಡೋದಕ್ಕಿಂತ ಸಾವಯವವಾಗಿ ಮನೆಯಲ್ಲೇ ತಯಾರಿಸಿ ಕೊಡೋದ್ರಿಂದ ಹೆಚ್ಚು ಕಾಲ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಕೆಮಿಕಲ್ದು ರಿಸಲ್ಟ್ ತಕ್ಷಣಕ್ಕೆ ಸಿಕ್ಕರೂ ಸಹ ಲಾಂಗ್ ಟರ್ಮ್ ಇರೋದಿಲ್ಲ. ಲಾಂಗ್ ಟೈಮಲ್ಲಿ ನಮಗೆ ರಿಸಲ್ಟ್ ಸಿಗಬೇಕು ಅಂತ ಅಂದರೆ ಸಾವಯವ ಪದ್ಧತಿಯಲ್ಲೇ ಗಿಡಗಳನ್ನು ಬೆಳೆಸಬಹುದು. ನೋಡಿ, ಸಾವಯವ ಪದ್ಧತಿಯಲ್ಲೇ ನಮಗೆ ಎಷ್ಟು ದೊಡ್ಡ ಸೈಜ್ನ ಹೂ ಸಿಕ್ಕಿದೆ ಅಲ್ವಾ? ಹಾಗಾಗಿ ಇದೇ ವಿಧಾನನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ 1 ಮುಷ್ಟಿಯಷ್ಟು ವರ್ಮಿ ಕಂಪೋಸ್ಟ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್, ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅಥವಾ ಸೆಗಣಿ ಗೊಬ್ಬರ ಏನಿದ್ರೂ ತೊಗೊಳ್ಳಿ. 1 ಮುಷ್ಟಿಯಷ್ಟು ತೊಗೊಳ್ಳಿ. ಏನು ನಮ್ಮ ಹತ್ರ ನಾವೀಗ ಲಿಕ್ವಿಡ್ ರೆಡಿ ಮಾಡ್ತಾ ಇದ್ದೀವಲ್ಲ, ಅದನ್ನು ಹೆಚ್ಚು ಪವರ್ಫುಲ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಈ ವರ್ಮಿ ಕಂಪೋಸ್ಟು ಅಥವಾ ಯಾವುದೇ ಒಂದು ಗೊಬ್ಬರವನ್ನು ಆ್ಯಡ್ ಮಾಡ್ತಾ ಇರೋದು. ಓಕೆ, ಅದಾದ ನಂತರ 1 ಸ್ಪೂನಷ್ಟು ಸಾಸಿವೆ ಹಿಂಡಿಯ ಪುಡಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಸಾಸಿವೆ ಹಿಂಡಿಯ ಪುಡಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಕೆಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಫ್ಲಿಪ್ಕಾರ್ಟ್, ಮೀಶೋ ಯಾವುದರಲ್ಲಿ ಬೇಕಾದರೂ ನೀವು ತರಿಸ್ಕೊಳ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ನಾನು 2 ಕಡೆನೂ ತರಿಸ್ಕೊತೀನಿ, ಹಾಗಾಗಿ ನಿಮಗೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಬೇಕಿದ್ದರೆ ತರಿಸ್ಕೊಳ್ಬಹುದು. ಇದು NPK ರಿಚ್ ಆಗಿದ್ದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಾದ ನಂತರ ನಾನು ಮತ್ತೆ 3 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾವೀಗ 5 ಲೀಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ.
ಹೀಗೆ ಮಾಡೋದ್ರಿಂದ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಅಂದರೆ ನೀರಿನಲ್ಲಿ ಚೆನ್ನಾಗಿ ಇವೆಲ್ಲವೂ ಕೂಡ ಕೊಳಿಬೇಕು, ಅದರಲ್ಲಿ ತನ್ನೆಲ್ಲ ಅಂಶಗಳನ್ನು ಬಿಡಬೇಕು. ಅಷ್ಟು ಇದನ್ನು ನಾವು ನೆನೆಸಿಡ್ತೀವಿ. ಅಂದರೆ ಮಿನಿಮಮ್ 2 to 3 ಡೇಸ್ ಆದರೂ ಇದನ್ನು ನೆನೆಸಿಡಬೇಕು. ನಾನು ಇದನ್ನು ಈಗ 5 ಲೀಟರ್ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ ಒಂದೊಂದು ಸರ್ತಿ ಮಿಕ್ಸ್ ಮಾಡಿ, ಅಟ್ಲೀಸ್ಟ್ ದಿನಕ್ಕೊಮ್ಮೆ ಆದ್ರೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ. ಮತ್ತು ಮಿಕ್ಸ್ ಮಾಡೋದು ಹೀಗೆ ಮುಚ್ಚಿಡೋದು, ಇಷ್ಟು ಮಾಡಿ ಸಾಕು. ಬಿಸಿಲಿನಲ್ಲಿ ಇಡಬೇಡಿ, ನೆರಳಿನಲ್ಲಿ ಇಡಿ. 3 ದಿನದ ನಂತರ ಏನಾಗಿರತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. 3 ದಿನಗಳ ನಂತರ ಇದು ನೋಡಿ ಹೀಗಿದೆ. ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ, ಡಾರ್ಕ್ ಬಣ್ಣಕ್ಕೆ ಬಂದಿದೆ. ಅದನ್ನು ಸೋಸ್ದೇ ಹಾಗೆ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಬೇಕಿದ್ರೂ ಹಾಕಬಹುದು. ಅಥವಾ ಈ ಥರ ಯಾವುದಾದ್ರೂ ಜಾಸ್ತಿ ಹೋಲ್ ಇರುವಂತಹ ಪಾಟಲ್ಲಿ ಕೆಳಗಡೆ ಒಂದು ಟಬ್ ಇಟ್ಕೊಂಡು ಹೀಗೆ ಸೋಸ್ಕೊಂಡು ಅದನ್ನು ಕೂಡ ಹಾಕ್ಬೋದು. ಆದರೆ ನೆನಪಿರಲಿ, ಇದನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಮಾತ್ರ ಹಾಕಬೇಡಿ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ನಾವು ಸಾಸಿವೆ ಹಿಂಡಿ ಎಲ್ಲ ಬಳಸಿರ್ತೀವಲ್ವ, ಬೇರು ಸುಟ್ಟೋಗೋ ಸಾಧ್ಯತೆ ಇರುತ್ತೆ. ನೋಡಿ, ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಸ್ವಲ್ಪ ಕರಗ್ದಂಗೆ ಆಗಿಬಿಟ್ಟಿದೆ. ಇನ್ನೂ 2 ಡೇಸ್ ಬೇಕಿದ್ರೂ ಬಿಡಬಹುದು. ಈ ಥರ ಸೋಸ್ಕೊಂಡು ಬೇಕಿದ್ರೂ ಬಳಸಬಹುದು. ಇದು ತುಂಬ ಪವರ್ಫುಲ್ ಇರುತ್ತೆ. ಗಿಡದ ಬೆಳವಣಿಗೆಗೆ ಬೇಕಾಗಿರುವಂತಹ ನೈಟ್ರೋಜನ್ ಕೂಡ ಇದರಲ್ಲಿ ಇರುತ್ತೆ. ಎಲೆಗಳನ್ನು ಚೆನ್ನಾಗಿ ಹಸಿರಾಗಿಡೋದಕ್ಕೆ ಹೆಲ್ಪ್ ಆಗುವಂತಹ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್, ಪೊಟ್ಯಾಷಿಯಮ್ ಎಲ್ಲದೂ ಇರುತ್ತೆ. ಗಿಡದ ಓವರಾಲ್ ಬೆಳವಣಿಗೆಗೆ ಬೇಕಾಗಿರುವಂತಹ ಫುಲ್ ಟಾನಿಕ್ ಇದು. ಇದನ್ನು ಮಳೆಗಾಲದಲ್ಲಿ ಸಹ ಕೊಡಬಹುದು. ಇನ್ ಕೇಸ್ ಮಳೆ ಬೀಳ್ತಾ ಇದೆ ಅಂತ ಅಂದರೆ ಮರೀದೆ ಮಳೆ ನೀರಲ್ಲೇ ಈ ಲಿಕ್ವಿಡನ್ನು ತಯಾರಿಸಿ. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ಇನ್ನೂ 2 ಡೇಸ್ ನೆನೆಸಿಟ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇದು. ಓಕೆನಾ? ನಾನೀಗ ಇದನ್ನು ಸೋಸೋದಕ್ಕೆ ಹೋಗೋದಿಲ್ಲ. ಅದೇ ಬಕೆಟ್ಗೆ ಫುಲ್ 25 ಲೀಟರ್ ನೀರು ಬಿಟ್ಬಿಡ್ತೀನಿ. 5 ಲೀಟರ್ ಪ್ಲಸ್ 25 ಲೀಟರಲ್ಲಿ ಕರೆಕ್ಟ್ ಆಗುತ್ತೆ ಮೆಜರ್ಮೆಂಟು. ಅಲ್ಲಿಗೆ ಅರ್ಥ 1 ಲೀಟರ್ = 5. ಓಕೆನಾ? ಒಂದಕ್ಕೆ 5 ಲೀಟ್ರು. ಒಂಚೂರು ಹೆಚ್ಚು ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ, ನಮ್ಮದು ಸಾವಯವ ದ್ರಾವಣ. ಹಾಗಾಗಿ 1 ಲೀಟ್ರು 2 ಲೀಟ್ರು ವ್ಯತ್ಯಾಸ ಆದರೂ ತಲೆ ಕೆಡಿಸ್ಕೊಳ್ಬೇಡಿ. ಓಕೆ? ಆ ನಂತರ ಗಿಡದಲ್ಲಿ ಬೇಡದೇ ಇರೋ ಕಳೆ ಗಿಡಗಳನ್ನು ತೆಗೆದುಬಿಟ್ಟು ನಾನು ಈ ಲಿಕ್ವಿಡನ್ನು ಹಾಕ್ತೀನಿ. ಮಳೆಗಾಲದಲ್ಲಿ ಸಹ ಮಳೆ ನಿಂತಿದ್ದಾಗ ಈ ಲಿಕ್ವಿಡನ್ನು ಕೊಡಿ, ಏನೂ ತೊಂದರೆ ಇಲ್ಲ. ಮಳೆ ನೀರು ಸಿಕ್ಕಿದರೆ ಅದರಲ್ಲೇ ಲಿಕ್ವಿಡನ್ನು ತಯಾರಿಸಿ, ಇನ್ನೂ ಎಫೆಕ್ಟಿವ್ ಆಗಿ ಈ ಲಿಕ್ವಿಡ್ ತಯಾರಾಗುತ್ತೆ. ನಾನು ಈ ಲಿಕ್ವಿಡ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಇದೊಂದು ಗಿಡಕ್ಕೆ ಮತ್ತು ಅದ್ರ ಪಕ್ಕದ ಗಿಡಕ್ಕೆ ಮಾತ್ರ ಈ ಲಿಕ್ವಿಡನ್ನು ಕೊಟ್ಟಿದ್ದೆ. ಮತ್ತು ಉಳಿದಿರುವ ಗಿಡಕ್ಕೆ ಮಾಮೂಲಿಯಾಗಿ ಹೇಗೆ ಆರೈಕೆ ಮಾಡ್ತೀವೋ ಹಾಗೆ ಮಾಡಿದ್ದೆ. ನೋಡಿ, ಹೂ ಎಷ್ಟು ದೊಡ್ಡ ಸೈಜ್ನಲ್ಲಿ ಬಿಟ್ಟಿದೆ, ಜೊತೆಗೆ ಮೊಗ್ಗುಗಳು ಆಗ್ತಾ ಇದೆ ನೋಡಿ. ಜೊತೆಗೆ ಎಲೆನೂ ನೋಡಿ ಎಷ್ಟು ದೊಡ್ಡ ಮತ್ತು ಎಷ್ಟು ಬ್ರೈಟಾಗಿದೆ ಅದರ ಕಲರ್. ಆ ಗಿಡನ ನೋಡಿದಾಗಲೇ ಗೊತ್ತಾಗುತ್ತೆ ಅದೆಷ್ಟು ಹೆಲ್ತಿಯಾಗಿದೆ ಅಂತ ಹೇಳಿ. ಅದೇ ಈ ಗಿಡಗಳಿಗೆ ಮಾಮೂಲಿಯಾಗಿ ಆರೈಕೆ ಮಾಡಿದ್ದೆ, ಹಾಗಂತ ಮೊಗ್ಗುಗಳಿಗೇನು ಕೊರತೆ ಇಲ್ಲ. ಆದರೆ ಅದೇ ಥರ ದೊಡ್ಡ ಹೂ ಬಿಡುವಂತಹ ಗಿಡಗಳೇ ಆದ್ರೂ ಸಹ ಇದರಲ್ಲಿ ಚಿಕ್ಕ ಸೈಜ್ನಲ್ಲಿ ಹೂ ಬರ್ತಾ ಇದೆ. ಯಾಕಂದರೆ ಪೊಟ್ಯಾಷಿಯಮ್ ರಿಚ್ ಇರುವಂತಹ ಗೊಬ್ಬರ ಕೊಟ್ಟಾಗ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಆದರೆ ಹಾಗಂತ ನಾವು ದೊಡ್ಡ ಜಾತಿಲಿ ಹೂ ಬಿಡುವ ಗಿಡಗಳಿಂದ ಅಷ್ಟು ದೊಡ್ಡ ಸೈಜ್ನ ಹೂವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ನೋಡಿ, ಚಿಕ್ಕ ಜಾತಿಯ ಹೂವಿನ ಗಿಡ ಚಿಕ್ಕ ಚಿಕ್ಕ ಹೂಗಳನ್ನು ಬಿಡುತ್ತೆ. ಇದರಲ್ಲಿ ನಾವು 15 ಸೆಂಟಿಮೀಟರ್ ಹೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ಇದರಲ್ಲೂ ನೋಡಿ ಎಷ್ಟು ಮೊಗ್ಗು ಬಿಟ್ಟಿದೆ ಅಂತ ಹೇಳಿ. ಇದೆರಡು ಗಿಡಕ್ಕೆ ನಾನು ಗೊಬ್ಬರ ಹಾಕಿದ್ದೆ. ನಾನು ಇದೆಲ್ಲವನ್ನು 12 ಇಂಚ್ ಗ್ರೋ ಬ್ಯಾಗಲ್ಲಿ ಬೆಳೆಸ್ತಾ ಇರೋದು. ಸ್ವಲ್ಪ ದೊಡ್ಡ ಸೈಜ್ ಗ್ರೋ ಬ್ಯಾಗ್ ಇದ್ದರೆ ಜಾಸ್ತಿ ಹೂಗಳು ಬಿಡುತ್ತೆ, ದೊಡ್ಡ ಸೈಜ್ನಲ್ಲಿ ಸಹ ಬಿಡುತ್ತೆ. ಇದರಲ್ಲೂ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಮೊಗ್ಗಾಗಿದೆ. ದಾಸವಾಳ ಗಿಡದಲ್ಲಿ ಜಾಸ್ತಿ ಹೂ ಬಿಡಬೇಕು ಅಂತಂದರೆ ಇನ್ನೂ 3 ಪಾಯಿಂಟ್ ಹೇಳ್ತೀನಿ ಅಂದಿದ್ನಲ್ವಾ, ಅದೇನು ಅಂತಂದರೆ ಮೊದಲನೇದು ಹೆಚ್ಚು ಬಿಸಿಲು ಗಿಡಕ್ಕೆ ಬೀಳಬೇಕು. ಯಾವುದೇ ಹೂ ಬಿಡುವ ಗಿಡಗಳಾದ್ರೂ ಸಹ ಬಿಸಿಲು ಚೆನ್ನಾಗಿ ಬೀಳಬೇಕು. ಗಿಡದಲ್ಲಿ ಒಂದು ಸರ್ತಿ ಹೂವಾಯಿತು ಮತ್ತು ಹೂವೇ ಬರ್ತಾ ಇಲ್ಲ, ಮೊಗ್ಗೆ ಇಲ್ಲ ಅಂತ ಅಂದಾಗ ಅವಾಗವಾಗ ಅದರ ಕುಡಿಯನ್ನು ಪ್ರೂನ್ ಮಾಡ್ತಾ ಇರಬೇಕು, ಕಟ್ ಮಾಡ್ತಾ ಇರಬೇಕು. ಅದರಿಂದ ಮತ್ತೆ ಹೊಸ ಚಿಗುರು ಬಂದು ಮತ್ತೆ ಮೊಗ್ಗುಗಳು ಆಗತ್ತೆ. ಸಾಧ್ಯವಾದಷ್ಟು ದೊಡ್ಡ ಸೈಜ್ನ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಬಳಸಿ. ಇದರಿಂದ ಬೇರು ಚೆನ್ನಾಗಿ ಬೆಳೆದು ಗಿಡ ಹೆಲ್ದಿಯಾಗಿದ್ದು ಜಾಸ್ತಿ ಹೂಗಳನ್ನು ಬಿಡುತ್ತೆ. ಕೀಟಗಳ ಕಡೆ ಗಮನ ಕೊಡಿ. ಕೀಟಗಳಿದ್ದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ. ಓಕೆ ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸುಲಭವಾಗಿ ಕೇವಲ ಅರ್ಧ ಅಡಿ ಅಂದರೆ 6 ಇಂಚು ಹೈಟ್ ಇರುವಂತಹ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ಸೊಪ್ಪುಗಳನ್ನು ಹೇಗೆ ಬೆಳೆಯೋದು, ಯಾವ್ಯಾವ ಸೊಪ್ಪುಗಳನ್ನು ಬೆಳಿಬಹುದು ಈ ಬಗ್ಗೆ ತಿಳಿಸ್ತೀನಿ. ಜೊತೆಗೆ ದಾಸವಾಳದ ಕೇರ್ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ.
ನಮ್ಮ ಚಾನೆಲಲ್ಲಿ ಆಲ್ರೆಡಿ ಗುಲಾಬಿ, ದಾಸವಾಳ, ಸೇವಂತಿಗೆ ಬಗ್ಗೆ ತುಂಬಾ ವೀಡಿಯೋಸ್ ಇದೆ. ಸೊ ಚಾನೆಲ್ನ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮರಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.